ಕೋಲ್ಕತ್ತಾದಲ್ಲಿ ಆರ್ಸಿಬಿ ಆಲ್ರೌಂಡ್ ಆಟ. ಕೊಹ್ಲಿ ಸಾಲ್ಟ್ ಬೊಂಬಾಟ್ ಬ್ಯಾಟಿಂಗ್. ಮೊದಲ ಮ್ಯಾಚ್ ದೇವರಿಗಲ್ಲ, ಅಭಿಮಾನಿ ದೇವರುಗಳಿಗೆ. ನಮಸ್ತೆ ಗೆಳೆಯರೆ. 2025ರಲ್ಲಿ ನಡೆಯುತ್ತಿರುವ 18ನೇ ಸೀಸನ್ ಐಪಿಎಲ್ ಭರ್ಜರಿಯಾಗಿ ಆರಂಭ ಆಗಿದೆ. ಮೊದಲ ಮ್ಯಾಚ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹಾಲಿ ಚಾಂಪಿಯನ್ ಕೋಲ್ಕತ್ತಾ ತಂಡವನ್ನು ಅವರ ಹೋಮ್ ಗ್ರೌಂಡ್ನಲ್ಲಿ ಸೋಲಿಸಿ ತನ್ನ ಗೆಲುವಿನ ಖಾತೆ ತೆರೆದಿದೆ. ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಮೂರು ವಿಭಾಗದಲ್ಲೂ ಆರ್ಸಿಬಿ ಆಲ್ರೌಂಡ್ ಆಟ ಆಡಿದೆ. ಕೊಹ್ಲಿ ಸಾಲ್ಟ್ ಜೋಡಿ ಮೊದಲ ಮ್ಯಾಚ್ನಲ್ಲೇ ಕ್ಲಿಕ್ ಆಗಿದೆ. ನಾಯಕನಾಗಿ ಪಾಟಿದಾರ್ ಫಸ್ಟ್ ಮ್ಯಾಚ್ನಲ್ಲೇ ಆರ್ಸಿಬಿಗೆ ಗೆಲುವು ತಂದಿದ್ದಾರೆ. ಪಾಟಿದಾರ್ ನಾಯಕನಾಗಿ ಕಣಕ್ಕಿಳಿದ ಮೊದಲ ಪಂದ್ಯದಲ್ಲೇ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡರು. ಆರ್ಸಿಬಿಯ ಫಸ್ಟ್ ಚಾಯ್ಸ್ ಬೌಲರ್ ಆದ ಭುವನೇಶ್ವರ್ ಕುಮಾರ್ ಇಂಜುರಿಯ ಕಾರಣದಿಂದಾಗಿ ಈ ಮ್ಯಾಚ್ನಲ್ಲಿ ಕಣಕ್ಕಿಳಿದಿರಲಿಲ್ಲ. ಆರ್ಸಿಬಿಗೆ ಮೊದಲ ಓವರ್ನಲ್ಲೇ ಹೇಜಲ್ವುಡ್ ಕ್ವಿಂಟನ್ ಡಿಕಾಕ್ ರನ್ನು 4 ರನ್ಗೆ ಔಟ್ ಮಾಡಿ ಬ್ರೇಕ್ ಥ್ರೂ ಕೊಟ್ಟರು. ಜೋಶ್ ಹೇಜಲ್ವುಡ್ ಅವರ ಬಿಗಿ ಬೌಲಿಂಗ್ ನಿಂದ ಕೆಕೆಆರ್ ಮೊದಲ 3 ಓವರ್ಗಳಲ್ಲಿ ಕೇವಲ 9 ರನ್ ಗಳಿಸಿತ್ತು. ಆದರೆ 4ನೇ ಓವರ್ನಿಂದ ಕೆಕೆಆರ್ ನಾಯಕ ಅಜಿಂಕ್ಯ ರಹಾನೆ ತಮ್ಮ ಕ್ಲಾಸಿಕಲ್ ಸ್ಟ್ರೋಕ್ಗಳ ಮೂಲಕ ಅಬ್ಬರ ಶುರು ಮಾಡಿದ್ದರು. ಇದರಿಂದ ಪವರ್ ಪ್ಲೇನಲ್ಲಿ ಕೆಕೆಆರ್ 1 ವಿಕೆಟ್ ಕಳೆದುಕೊಂಡು 60 ರನ್ ಗಳಿಸಿತ್ತು. ನಂತರವೂ ಸುನಿಲ್ ನರೇನ್ ಮತ್ತು ರಹಾನೆ ಅಬ್ಬರದ ಬ್ಯಾಟಿಂಗ್ ಮಾಡಿದರು. ರಹಾನೆ ಕೆಕೆಆರ್ ನಾಯಕನಾಗಿ ಮೊದಲ ಮ್ಯಾಚ್ನಲ್ಲೇ ಅರ್ಧಶತಕ ಬಾರಿಸಿದರು. ಈ ಜೋಡಿ ಬೌಂಡರ್ ಸಿಕ್ಸರ್ಗಳಲ್ಲೇ ರನ್ಗಳ ಬೇಟೆಯಾಡುತ್ತಿದ್ದರು. 2ನೇ ವಿಕೆಟ್ಗೆ 55 ಬಾಲ್ಗಳಲ್ಲಿ 103 ರನ್ಗಳ ಜೊತೆಯಾಟ ಆಡಿದರು. ಯಂಗ್ ಬೌಲರ್ ರಸಿಕ್ ದಾರ್ 26 ಬಾಲ್ನಲ್ಲಿ 44 ರನ್ ಬಾರಿಸಿದ್ದ ಸುನಿಲ್ ನರೇನ್ ವಿಕೆಟ್ ಬೇಟೆಯಾಡಿ ಈ ಪಾರ್ಟ್ನರ್ಶಿಪ್ಗೆ ಬ್ರೇಕ್ ಹಾಕಿದರು. ಸುನಿಲ್ ನರೇನ್ ಔಟ್ ಆದ ನಂತರ ಕೃನಾಲ್ ಪಾಂಡ್ಯ ಕೆಕೆಆರ್ ಬ್ಯಾಟರ್ಗಳಿಗೆ ರನ್ ಗಳಿಸಲು ಯಾವುದೇ ಅವಕಾಶವನ್ನು ಕೊಡಲಿಲ್ಲ. ರಹಾನೆ 31 ಬಾಲ್ನಲ್ಲಿ 56 ರನ್ ಗಳಿಸಿ ಪಾಂಡ್ಯಗೆ ಔಟ್ ಆದರು. ವೆಂಕಟೇಶ್ ಅಯ್ಯರ್ 6 ರನ್ಗೆ ಪಾಂಡ್ಯ ಬೌಲಿಂಗ್ನಲ್ಲಿ ಬೋಲ್ಡ್ ಆದರು. ಇಲ್ಲಿಂದ ಕೆಕೆಆರ್ ಸತತವಾಗಿ ವಿಕೆಟ್ಗಳನ್ನು ಕಳೆದುಕೊಂಡಿತು. ಕೃನಾಲ್ ಪಾಂಡ್ಯ ಅದ್ಭುತವಾದ ಬೌಲಿಂಗ್ ಮಾಡಿದರು. ಮೊದಲ 10 ಓವರ್ನಲ್ಲಿ 100 ರನ್ ಗಳಿಸಿದ ಕೆಕೆಆರ್ ತಂಡ 20 ಓವರ್ಗಳ ಅಂತ್ಯಕ್ಕೆ 8 ವಿಕೆಟ್ ಕಳೆದುಕೊಂಡು 174 ರನ್ ಮಾತ್ರ ಗಳಿಸಿತ್ತು. ಆರ್ಸಿಬಿ ಪರ ಕೃನಾಲ್ ಪಾಂಡ್ಯ 4 ಓವರ್ಗಳಲ್ಲಿ 29 ರನ್ ನೀಡಿ 3 ವಿಕೆಟ್ ಕಿತ್ತರು. ಹೇಜಲ್ವುಡ್ 22 ರನ್ಗಳಿಗೆ 2 ವಿಕೆಟ್ ಪಡೆದರೆ ಯಶ್ ದಯಾಳ್, ರಸಿಕ್ ದಾರ್, ಸುಯೇಶ್ ಶರ್ಮಾ ತಲಾ 1 ವಿಕೆಟ್ ಪಡೆದರು. ಆರ್ಸಿಬಿ ಈ ಪಂದ್ಯದಲ್ಲಿ ಸುಯೇಶ್ ಶರ್ಮಾ ಬದಲಿಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ದೇವದತ್ ಪಡಿಕ್ಕಲ್ ಅವರನ್ನು ಆಯ್ಕೆ ಮಾಡಿತ್ತು. 175 ರನ್ಗಳ ಚೇಸಿಂಗಿಗೆ ಬಂದ ಆರ್ಸಿಬಿಗೆ ಕೊಹ್ಲಿ ಮತ್ತು ಸಾಲ್ಟ್ ಸೂಪರ್ ಡೂಪರ್ ಓಪನಿಂಗ್ ನೀಡಿದರು. ಪವರ್ ಪ್ಲೇನಲ್ಲೇ ಆರ್ಸಿಬಿ 1 ವಿಕೆಟ್ ಕಳೆದುಕೊಳ್ಳದೆ 80 ರನ್ ಬಾರಿಸಿತ್ತು. ಸಾಲ್ಟ್ ಉಪ್ಪಿಗಿಂತ ರುಚಿ ಇಲ್ಲ ಎಂಬಂತೆ 6-4 ಗಳನ್ನು ಬಾರಿಸಿ ಕೆಕೆಆರ್ ಬೌಲರ್ಗಳನ್ನು ಚಿಂದಿ ಉಡಾಯಿಸಿದರು. ಆರ್ಸಿಬಿ ಪರ ಮೊದಲ ಮ್ಯಾಚ್ನಲ್ಲೇ ಅಬ್ಬರದ ಹಾಫ್ ಸೆಂಚುರಿ ಚಚ್ಚಿದರು. 31 ಬಾಲ್ನಲ್ಲಿ 9-4, 2 ಸಿಕ್ಸರ್ ಬಾರಿಸಿ 56 ರನ್ ಗಳಿಸಿ ವರುಣ್ ಚಕ್ರವರ್ತಿ ಬೌಲಿಂಗ್ ನಲ್ಲಿ ಔಟ್ ಆದರು. ಕೊಹ್ಲಿ ಸಾಲ್ಟ್ ಜೋಡಿ 8.3 ಓವರ್ನಲ್ಲೇ 95 ರನ್ಗಳ ಜೊತೆಯಾಟ ಆಡಿ ಆರ್ಸಿಬಿ ಗೆಲುವಿಗೆ ಭದ್ರ ಬುನಾದಿ ಹಾಕಿಕೊಟ್ಟಿತ್ತು. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ದೇವದತ್ ಪಡಿಕ್ಕಲ್ 10 ರನ್ ಗಳಿಸಿ ಸುನಿಲ್ ನರೇನ್ ಬೌಲಿಂಗ್ ನಲ್ಲಿ ಔಟ್ ಆದರು. ನಂತರ ಬಂದ ಆರ್ಸಿಬಿಯ ನೂತನ ನಾಯಕ ರಜತ್ ಪಾಟಿದಾರ್ 5-4, 1 ಸಿಕ್ಸರ್ ಬಾರಿಸಿ 16 ಬಾಲ್ನಲ್ಲಿ 34 ರನ್ ಸಿಡಿಸಿ ಗೆಲುವನ್ನು ಸುಲಭಗೊಳಿಸಿದರು. ಇನ್ನು ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ ತಮ್ಮ 400ನೇ ಟಿ20 ಮ್ಯಾಚ್ ನಲ್ಲಿ ಭರ್ಜರಿ ಬ್ಯಾಟಿಂಗ್ ಮಾಡಿದರು. 30 ಬಾಲ್ನಲ್ಲಿ ಅರ್ಧಶತಕ ಬಾರಿಸಿದರು. 4-4, 2 ಸಿಕ್ಸರ್ ಸಿಡಿಸಿ 59 ರನ್ ಗಳಿಸಿ ನಾಟ್ ಔಟ್ ಆಗಿ ಉಳಿದರು. ರಜತ್ ಔಟ್ ಆದ ನಂತರ ಬಂದ ಲಿವಿಂಗ್ಸ್ಟನ್ 2-4, 1 ಸಿಕ್ಸರ್ ಚಚ್ಚಿ ಆರ್ಸಿಬಿಯನ್ನು ಗೆಲ್ಲಿಸಿದರು. ಆರ್ಸಿಬಿ 16.2 ಓವರ್ನಲ್ಲಿ 3 ವಿಕೆಟ್ ಕಳೆದುಕೊಂಡು 177 ರನ್ ಚಚ್ಚಿ 2025ರ ಐಪಿಎಲ್ನ ಮೊದಲ ಮ್ಯಾಚ್ನಲ್ಲೇ ಗೆಲುವು ಸಾಧಿಸಿತು. ಡಿಫೆಂಡಿಂಗ್ ಚಾಂಪಿಯನ್ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಆರ್ಸಿಬಿ ಅವರ ತವರು ನೆಲವಾದ ಕೋಲ್ಕತ್ತಾದಲ್ಲೇ ಸೋಲಿಸಿ ಮೊದಲ ಆವೃತ್ತಿಯಲ್ಲಿ ಬೆಂಗಳೂರಿನಲ್ಲಿ ಸೋತಿದ್ದ ಸೋಲಿಗೆ ಮುಯಿ ತೀರಿಸಿಕೊಂಡಿತು. ಹೊಸ ನಾಯಕ, ಹೊಸ ಆಟಗಾರರ ಜೊತೆಗೆ ಆರ್ಸಿಬಿ ಹೊಸ ಸೀಸನ್ ಅನ್ನು ಭರ್ಜರಿ ಗೆಲುವಿನೊಂದಿಗೆ ಶುಭಾರಂಭ ಮಾಡಿದೆ. ಕೆಕೆಆರ್ ತಂಡದ 3 ಪ್ರಮುಖ ವಿಕೆಟ್ಗಳನ್ನು ಬೇಟೆಯಾಡಿದ ಆರ್ಸಿಬಿ ಗೆಲುವಿಗೆ ಕಾರಣರಾದ ಕೃನಾಲ್ ಪಾಂಡ್ಯ ಮ್ಯಾನ್ ಆಫ್ ದಿ ಮ್ಯಾಚ್ ಆದರು.